ಪ್ರತಿಯೊಂದು ಕಡೆನೂ ಅನುಮಾನದ ಹುಟ್ಕೊಳ್ತಾ ಇದೆ. ರಾತ್ರಿ ಏನೇನಾಯ್ತು ಅಂತಾನೆ ಗೊತ್ತಾಗ್ತಿಲ್ವಲ್ಲ, ಏನು ಮಾಡೋದು? ಮಾವ ಮತ್ತೆ ಕಾವೇರಿ ಮದುವೆ ರಹಸ್ಯ ತಿಳ್ಕೊಳ್ಳೋದಿಕ್ಕೆ ಅಂತ ನಿನ್ನೆ ಮೋನಿಕಾ ಆ ದಿನ ಆಚೆ ಕರ್ಕೊಂಡು ಹೋಗಿದ್ಲು. ಏನಾಯ್ತು ಅಂತ ವಿಷಯನೇ ತಿಳಿಸ್ಲಿಲ್ವಲ್ಲ ಅವಳು. ಫೋನ್ ಮಾಡೋಣ. ಹಲೋ, ಹೇಳಿ ಮೇಡಮ್. ಹಲೋ, ಏನಾಯ್ತು? ನಿನ್ನೆ ಆದಿ ಎಲ್ಲ ವಿಷಯನೂ ಬಾಯ್ಬಿಟ್ನಾ? ಯಾವ ವಿಷಯನೂ ಹೇಳಿಲ್ಲ. ಅವ್ನ್ ಮದ್ವೆ ಆಗಿದ್ದ ಹರಿಕತೆನೆ ತಿರುಗಿಸಿ ಮುರುಗಿಸಿ ಹೇಳಿದ್ಬಿಟ್ಟು. ನಾನು ಹೇಳಲಿಲ್ವಾ ಅವನೊಂಥರ ಗುಳ್ಳ ನರಿ ಅಂತ? ಅವನಿಂದ ಅಷ್ಟು ಸುಲಭವಾಗಿ ವಿಷಯ ತಿಳ್ಕೊಳ್ಳೋದಕ್ಕಾಗಲ್ಲ. ನನ್ನ ಮಾತು ಕೇಳ್ದೆ ಸುಮ್ಮನೆ ಅವನಿಂದ ಹೋಗಿ ಟೈಮ್ ವೇಸ್ಟ್ ಮಾಡಿದೆ ನೀನು. ಮೇಡಮ್, ಈ ಮೋನಿಕಾ ಮನ್ಸು ಮಾಡಿದ್ರೆ ಆಗೋದಿಲ್ಲ ಅನ್ನೋ ಮಾತೇ ಇಲ್ಲ ಮೇಡಮ್. ಹಾಗಂತ ಹೇಳಿದ್ರೆ ಆಗೋದಿಲ್ಲ. ವಿಷಯ ತಿಳ್ಕೊಬೇಕಾಗಿತ್ತು ತಾನೆ? ಎಲ್ಲಿ ತಿಳ್ಕೊಂಡೆ? ವಿಷಯ ತಿಳ್ಕೊಳ್ಳೋದಿಕ್ಕೆ ಅದಕ್ಕೆ ವಿಷಯ ಗೊತ್ತಿದ್ರೆ ತಾನೆ. ಏನ್ ಹೇಳ್ತಿದ್ಯಾ ಮೋನಿಕಾ? ಅವನಿಗೆ ಕಾವೇರಿ ಹಾಗೆ ಪರಶುರಾಮ್ ಸರ್ ಮದ್ವೆ ಹಿಂದಿನ ವಿಷಯ ಯಾವುದೂ ಗೊತ್ತಿಲ್ಲ ಅನ್ಸುತ್ತೆ. ಹೊರಗಿನ ಪ್ರಪಂಚಕ್ಕೆ ಎಷ್ಟು ವಿಷಯ ಗೊತ್ತಿದ್ಯೋ ಅಷ್ಟೇ ಅವನಿಗೂ ಗೊತ್ತಿರೋದು. ಅಯ್ಯೋ, ಹಾಗಾದ್ರೆ ಏನ್ ಮಾಡೋದು? ವಿಷಯ ಹೇಗೆ ತಿಳ್ಕೊಳ್ಳೋದು? ಆದಿಯಿಂದ ಆಗ್ದಿದ್ರೇನು, ಆ ಕಾವೇರಿಯಿಂದಾನೇ ನಾನು ವಿಷಯ ತಿಳ್ಕೊತೀನಿ. ಅದು ಅಷ್ಟು ಸುಲಭ ಅಲ್ಲ. ಟಫ್ ಆಗಿರ್ಲಿ, ವಿಷಯನ ತಿಳ್ಕೊಂಡು ಹೇಳೋದು ನನ್ನ ಜವಾಬ್ದಾರಿ. ಅಯ್ಯೋ ಛೆ, ಇವತ್ತಾದಿಯಿಂದ ಎಲ್ಲ ವಿಷಯ ತಿಳ್ಕೊಂಡು ಹೇಳ್ತಾಳೆ ಅಂತ ನಾನಿಲ್ಲಿ ವೇಟ್ ಮಾಡ್ತಿದ್ರೆ ಎಲ್ಲ ಉಲ್ಟಾ ಆಗೋಯ್ತು. ಇವಾಗ ಏನ್ ಮಾಡೋದು? ರೀ, ನೀವ್ ಯಾವಾಗ ನಾನು ಹಿಂದೆ ಬಂದು ನಿಂತ್ಕೊಂಡ್ರಿ? ನಿನ್ನ ಮದುವೆ ಆದಾಗಿಂದ ನೀನ್ ಹಿಂದೆನೇ ಇದೀನಲ್ಲ ಮಲ್ಲಿ. ನಾನು ಹಿಂದೆ ಇರೋದಕ್ಕೆ ನೀವಿನ್ನೂ ಜೀವಂತವಾಗಿದ್ದೀರಾ. ಮುಂದೆ ಹೋಗಿದಿದ್ರೆ ನಿಮ್ ಮನೆಯವರೇ ಯಾವಾಗ್ಲೂ ನಿಮ್ಮನ್ನ ಮುಗಿಸ್ಬಿಟ್ಟಿರೋರು. ಬಾಯಿ ತೆಗೆದ್ರೆ ಬರೀ ಮುಗಿಸೋ ವಿಚಾರನೇ ಮಾತಾಡ್ತೀಯ ನೀನು. ಆದ್ರೆ ಅನುಮಾನ ಪಡೋದು ಮಾತ್ರ ಅಕ್ಕ ಭಾವನ ಮೇಲೆ. ಕಾವೇರಿನ ಒಂದ್ ವೇಳೆ ಅಕ್ಕ ಭಾವನೆ ಮುಗಿಸೋಕ್ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ನೀನು ಮೋನಿಕನ್ ಇಟ್ಕೊಂಡು ಮಾಡ್ತಿರೋದೇನು? ಪಂಚತಂತ್ರದ ಕತೆ ಹೇಳ್ತಿದ್ಯಾ? ಅವರು ಜೀವ ತೆಗಿಯೋ ತನಕ ಹೋಗಿದ್ದಾರೆ. ಆದ್ರೆ ನಾನಂತ ಕೆಲ್ಸಕ್ಕೆಲ್ಲ ಕೈ ಹಾಕಲ್ಲ. ಹೌದೌದು, ನೀನಂತ ಕೆಲಸ ಕೈ ಹಾಕಲ್ಲ. ನೀನು ಹೇಳ್ತಿರೋದು ಹೆಂಗಿದೆ ಅಂದ್ರೆ, ನಾನು ಬೆಂಕಿ ಹಚ್ಚೋದಕ್ಕೆ ಹೋಗೋದಿಲ್ಲ, ಆದ್ರೆ ಹಚ್ಚಿರೋ ಬೆಂಕಿನ ಆರ್ಸಕ್ಕೂ ಹೋಗೋದಿಲ್ಲ ಅನ್ನಂಗಾಯ್ತು. ಕೊಲೆ ಮಾಡೋದು ಎಷ್ಟು ಅಪರಾಧನೋ, ಆ ಕೊಲೆ ನಡೆಯುವಾಗ ಅದನ್ನ ನಿಂತ್ಕೊಂಡು ನೋಡ್ಕೊಂಡು ತಡಿದೆ ಸಹಕಾರ ಕೊಡೋದನ್ನು ಅಷ್ಟೇ ಅಪರಾಧ. ಅಯ್ಯೋ, ಹೋಗಿ ಹೋಗಿ, ನಾನ್ ನಿಮ್ ಜೊತೆ ಮಾತಾಡ್ಕೊಂಡು ನಿಂತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ನಿಮ್ ಅಕ್ಕ ಬಾವ ಏನೇ ಮಾಡಿದ್ರು ನಿಮಗ್ ಸರಿ ಅನ್ಸುತ್ತಲ್ಲ, ಅದೇ ನಾನು ಏನ್ ಮಾಡಿದ್ರು ತಪ್ಪು. ತಪ್ಪು ಆಗ್ಬಾರ್ದು ಅಂತಾನೆ ಈ ತರ ಹೇಳ್ತಿರೋದು. ಆಕ್ಸಿಡೆಂಟ್ ಮಾಡಿಸಿದವ್ರು ಯಾರು ಅಂತ ಇನ್ನ ಗೊತ್ತಾಗಿಲ್ಲ. ವಿಚಾರಣೆ ನಡೀತಿದೆ. ನಮ್ಮೆಲ್ಲರ ಮೇಲೂ ಅನುಮಾನ ಇದೆ. ಇಂಥ ಟೈಮಲ್ಲಿ ನೀನ್ ಏನಾದ್ರು ಎಡವಟ್ಟು ಮಾಡಿದ್ರೆ ಆ ಆಕ್ಸಿಡೆಂಟ್ ಮಾಡಿಸಿದ್ ನಾವೇ ಅಂತ ನಮ್ ತಲೆ ಕಟ್ತಾರಷ್ಟೇ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಮೋನಿಕನ್ ಇಟ್ಕೊಂಡು ಸತ್ಯ ತಿಳ್ಕೊಳ್ಳೋ ನಿನ್ನ ಪ್ರಯತ್ನನ ಸ್ವಲ್ಪ ದಿನ ನಿಲ್ಸು. ಅದೇ ಒಳ್ಳೇದು. ಭೂಮಿ ಒಳಗಡೆ ಇರೋ ನೀರು ಯಾರಿಗಾದ್ರೂ ಕಾಣಿಸುತ್ತಾ? ಇಲ್ಲ ತಾನೆ. ಹಾಗೆ ನಾನ್ ಮಾಡೋ ಕೆಲ್ಸನೂ ಯಾರಿಗೂ ಕಾಣಿಸಲ್ಲ. ಭೂಮಿ ಒಳಗಡೆ ಇರೋ ನೀರ್ನ ಹೇಗೆ ಬೋರ್ವೆಲ್ ಮೂಲಕ ಆಚೆ ತರಿಸ್ತಾರೋ ಹಾಗೆ ಮಾವ ಮತ್ತೆ ಕಾವೇರಿ ಮದುವೆ ರಹಸ್ಯನ ಆಚೆ ತರಿಸ್ತೀನಿ. ದೇವ್ರೆ, ಬುದ್ಧಿವಂತರಿಗೆ ಬುದ್ಧಿ ಹೇಳ್ಬೋದು, ದಡ್ರಿಗೂ ಬುದ್ಧಿ ಹೇಳ್ಬೋದು. ಬುದ್ಧಿವಂತ ದಡ್ರಿಗೆ ಏನಂತ ಹೇಳಕ್ಕಾಗತ್ತೆ? ಭಟ್ರೆ, ಭಟ್ರೆ. ಕಾವೇರಿ, ತಗೊಳಮ್ಮ, ತಿಂಡಿ ತಿನ್ನು. ನಾನೇ ತಿನ್ನಿಸ್ಲಾ?
ಬೇಡಮ್ಮ, ನಾನೇ ತಿಂತೀನಿ. ಈಗ ಹೇಗಿದೆಯಮ್ಮ? ಪರವಾಗಿಲ್ಲ ಅಮ್ಮ. ಭಟ್ರೆ, ಒರೇ ಏನ್ ತಿಂಡಿ ಮಾಡಿದೀರಾ ಇವತ್ತು? ಇಡ್ಲಿ, ವಡಾ, ಕಡುಬು, ಅಕ್ಕಿ, ರೊಟ್ಟಿ ಎಲ್ಲ ಮಾಡೀನ್ರಿ. ಹಂಗಂತ ಹೇಳಕ್ಕಾಗಂಗಿಲ್ರಿ, ಪಲಾವ್ ಮಾಡೀನಿ ನೋಡ್ರಿ. ಓಕೆ ಓಕೆ, ಐಲ್ ಸಿ ಯು ದೇರ್. ಭಟ್ರೆ ಒರೇ ಬನ್ನಿ ಇಲ್ಲಿ. ಬಂದೇನ್ರಿ. ಅವರೇ ನಿಧಿಗ್ ಟಿಫಿನ್ ಬಾಕ್ಸ್ ಎಲ್ಲ ರೆಡಿ ಆಗಿದ್ಯಾ? ಹಾ ರೀ. ಸ್ಯಾಂಡ್ವಿಚ್ ಹಾಕಿದಿರ? ಹಾ ರೀ. ಭಟ್ರೆ ನಂಗೊಂದು ಹೆಲ್ಪ್ ಮಾಡಿ. ಹೇಳ್ರಿ. ನಿಧಿಗ್ ಒಂಚೂರು ತಿಂಡಿ ತಿನ್ನಿಸ್ಬಿಡಿ. ಆತ್ರಿ ನನ್ಗೊಂದು ಬಿಸಿ ಬಿಸಿ ಕಾಫಿ ತಂದ್ಕೊಡಿ. 5 ಮಿನಿಟ್ನ್ಯಾಗ ಮಾಡ್ಕೊಂಡು ಬರ್ತೇನ್ರಿ. ಹಾ ಮೇಡಮರ, ತಮ್ಗೇನು ಬಿಸಿ ಬಿಸಿ ಕೊಡ್ಲಿ? ಏನು ಬೇಡ. ಆದ್ರಿ ಅತ್ಗೆ 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 ಏನು ಕಾವೇರಿ ಕೊಡ್ತಿರೋ ತಿಂಡಿ ಜ್ಯೂಸು ಅದ್ರ ಮೆನು ನೋಡಿದ್ರಾ? ಆ ಕಾವೇರಿ ತಿನ್ನೋ ಮೆನು ನಾನ್ ಯಾಕೆ ನೋಡ್ಲಿ ಮಲ್ಲಿಕಾ? ಒಂದ್ಸಲ ರೈಸ್ ಮಾಡಿಟ್ಕೊಂಡು ಚಿತ್ರಾನ್ನದ ಗೊಜ್ಜು, ಪುಳಿಯೋಗರೆ ಗೊಜ್ಜು, ಅದು ಇದು ಎಲ್ಲ ಫ್ರಿಜ್ ಅಲ್ಲಿ ಇಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋ ಅಂತ ಜನ ಅವರು. ಇನ್ನು ಮಧ್ಯಾಹ್ನ ಮಾಡಿದ್ದನ್ನಕ್ಕೆ ರಾತ್ರಿ ಒಂದ್ ಸಾಂಬಾರ್ ಮಾಡ್ಕೊಂಡು ತಿಂತಾರಷ್ಟೇ. ಅವ್ರ ಬಗ್ಗೆ ನನಗೆ ಯಾಕೆ ಹೇಳ್ತಾ ಇದ್ಯಾ? ಅದು ಇಂಥ 5 ಸ್ಟಾರ್ ಹೋಟೆಲ್ ಸಿಸ್ಟಮ್ ಸಿಕ್ಕರೆ ಬಿಟ್ಬಿಡ್ತಾರ ಇಂಥ ಜನ? ಇಷ್ಟ ಬಂದಿದ್ ಮಾಡಿಸ್ಕೊಂಡು ತಿಂತಾ ಇರ್ತಾರೆ. ತಿನ್ಕೊಂಡು ಹೋಗ್ಲಿ ಬಿಡು. ಅಯ್ಯೋ ಅತ್ಗೆ, ಅದಲ್ಲ, ಅವಳಿಗೆ ಕೊಡ್ತಿರೋ ತಿಂಡಿ ಜ್ಯೂಸು ಗಂಜಿ 5 ಸ್ಟಾರ್ ಮೆನು ತರ ಇಲ್ಲ. ಹೆರಿಗೆ ಆದ್ಮೇಲೆ ಬಾಣಂತಿಯರ್ಗೆ ತಾಯಂದ್ರು ಕೊಡ್ತಾರಲ್ಲ, ಆ ತರ ಇದೆ ಮೆನು. ಮನೆಯವ್ರಿಗೆ ಪ್ರೆಗ್ನೆಂಟ್ ಆಗಿರೋ ವಿಷಯ, ಅಬಾರ್ಷನ್ ಆಗಿರೋ ವಿಷಯ ಗೊತ್ತಿಲ್ಲ ಅನ್ನೋದು ಅಮ್ಮಂಗೆ ಗೊತ್ತಿಲ್ಲ ಅನ್ಸತ್ತೆ. ಮನೆಯವ್ರಿಗೆ ಟೋಟಲ್ ಆಗಿ ಈ ವಿಷಯನೇ ಗೊತ್ತಿಲ್ಲ. ಈಗೇನಾದರೂ ಒಂದೇ ಸಮಯದಲ್ಲಿ ಇಬ್ಬರಿಗೂ ಈ ವಿಷಯ ಗೊತ್ತಾದರೆ ಏನಾಗುತ್ತೋ ಏನೋ. ದೇವ್ರೆ ಕಾಪಾಡಪ್ಪ. ನೋಡಿ, ಚೆಕ್ ಮಾಡಿ. ಅಯ್ಯೋ ಅತ್ಗೆ, ಮೆನು ಏನ್ ಚೆಕ್ ಮಾಡ್ತೀರಾ? ಬನ್ನಿ, ಅಲ್ಲಿ ಅವಳಿಗೆ ಅಂತ ಮಾಡಿಟ್ಟಿರೋ ತಿಂಡಿನೇ ಇದೆ, ನಾನ್ ತೋರಿಸ್ತೀನಿ. ಬನ್ನಿ ಅತ್ಗೆ. ಲೆಟ್ ಮೀ ಸಿ. ಭಟ್ರೆ, ಓರಿ ಅಲ್ಲಿ ನಿಧಿ ಆಟ ಆಡ್ತಾ ಇದ್ದಾಳೆ. ಆರಿ. ಒಂಚೂರು ಕರ್ಕೊಂಡು ಹೋಗಿ ಬೇಗ ರೆಡಿ ಆಗೋದಕ್ಕೆ ಹೇಳಿ. ಆತ್ರಿ. ಸ್ಕೂಲ್ಗೆ ಲೇಟ್ ಆಯ್ತು. ಆತ್ರಿ. ನಿಧಿಮಾ, ನಿಧಿಮಾ. ಇದನ್ನ ನೋಡಿ. ಮಲ್ಲಿಕಾ, ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನನ್ನ ಯೂಟ್ರಸ್ ವೀಕ್ ಇದೆ ಅಂತ ನಂಗೆ ಈ ಥರ ಆಹಾರಗಳನ್ನ ತಿನ್ನೋದಕ್ಕೆ ಹೇಳಿದ್ರು. ಪ್ರೆಗ್ನೆನ್ಸಿ ಆದ್ಮೇಲೂ 3 ತಿಂಗಳು ಇದನ್ನೇ ಫಾಲೋ ಮಾಡಿ ಅಂತ ಹೇಳಿದ್ರು. ಅಲ್ಲ, ಕಾವೇರಿಗೂ ಇದೇ ಫುಡ್ ಕೊಡ್ತಿದ್ದಾರೆ ಅಂದ್ರೆ ಅವಳೇನಾದ್ರೂ ಪ್ರೆಗ್ನೆಂಟ್ ಆಗಿದ್ಲಾ? ಈ ಆಕ್ಸಿಡೆಂಟಲ್ಲಿ ಏನಾದ್ರೂ ಅಬಾರ್ಷನ್ ಆಯ್ತಾ? ಕಾವೇರಿ, ನೀನ್ ಪ್ರೆಗ್ನೆಂಟ್ ಆಗಿದ್ದು ಈಗ ಆಕ್ಸಿಡೆಂಟ್ ಆಗಿ ಅಬೋಷನ್ ಆಗಿರೋ ವಿಷಯ ಈ ಮನೇಲಿ ಯಾರಿಗೂ ಗೊತ್ತಿಲ್ವಾ? ಇಲ್ಲ ಅಮ್ಮ, ರಾಮ್ ಸರಿಗೆ ಮಾತ್ರ ಗೊತ್ತು. ಇಂಥ ಸಮಯದಲ್ಲಿ ಕಾವೇರಿ ಪ್ರೆಗ್ನೆಂಟ್ ಆಗಿದ್ದ ವಿಷಯ ಈ ಮನೆಯವ್ರಿಗೆ ಗೊತ್ತಾದ್ರೆ ದೊಡ್ಡ ಅನಾಹುತನೇ ಆಗುತ್ತೆ. ಇದರಿಂದ ಅವಳ ಜೀವಕ್ಕೂ ಅಪಾಯ ಆಗ್ಬೋದು. ಏನ್ ಮಾಡ್ಲಿ?
ಪದ್ಮ ಅವರೇ, ಈ ರೀತಿ ತಿಂಡಿ, ಜ್ಯೂಸು, ಸ್ನ್ಯಾಕ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿಬಿಟ್ಟಿದ್ದಾರೆ ಡಾಕ್ಟರ್. ನಿಮ್ಮ ಮಗಳಿಗೆ ಆಕ್ಸಿಡೆಂಟ್ ಆದಾಗ ಏನಾದರೂ ಅಬೋರ್ಷನ್ ಆಗಿತ್ತಾ?